ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ವಿಶೇಷತೆ ಏನು ಅಂತಂದರೆ, ರಾತ್ರೋರಾತ್ರಿ ಶ್ರೀಮಂತರಾಗಲಿ ಇದೊಂದು ರೆಮಿಡಿಯನ್ನು ತಪ್ಪದೇ ಮಾಡಿ. ಯಾರೆಲ್ಲ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೋ, ಸಾಲ ತೀರಿಸಬೇಕು, ಚಿನ್ನ ಬಿಡಿಸ್ಬೇಕು, ಪ್ರಾಪರ್ಟಿ ತೊಗೊಳ್ಬೇಕು ಅಥವಾ ಪ್ರಾಪರ್ಟಿ ಸೇಲ್ ಮಾಡಬೇಕು, ಈ ರೀತಿ ಯಾವುದೇ ರೀತಿಯ ನಿಮ್ಮ ಸಮಸ್ಯೆಗಳು ಇದ್ರೂ ಈ ಶನಿವಾರ ಇದನ್ನು ತಪ್ಪದೇ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅಯ್ಯೋ ನಮಗೊಂದು ಒಳ್ಳೆಯ ಸಮಯ ಬಂದಿಲ್ಲಲ್ಲ, ನಮಗೋಸ್ಕರ ಒಂದು ಒಳ್ಳೆಯ ಸಮಯ ಬೇಕು, ನಮಗೂ ಒಂದು ಒಳ್ಳೆಯ ಟೈಮ್ ಬಂದೇ ಬರುತ್ತೆ, ನಮಗೂ ಒಂದು ಕಾಲ ಬರುತ್ತೆ ಅಂತ ಯಾರೆಲ್ಲ ಆ ಒಂದು ಕಾಲಕ್ಕೋಸ್ಕರ ಕಾಯ್ತಾ ಇದ್ದಾರೋ ಅಂಥವರು ಈ ಶನಿವಾರ ಇದನ್ನು ತಪ್ಪದೆ ಮಾಡಿ. ಇದನ್ನು ಯಾವುದೇ ಶನಿವಾರ ನೀವು ಮಾಡಬಹುದು, ಆದರೆ ಈ ಒಂದು ಶನಿವಾರ ಬಾದಾಮಿ ಅಮಾವಾಸ್ಯೆ ಶನಿ ಜಯಂತಿ ವಿಶೇಷವಾಗಿ ಬಂದಿರೋದ್ರಿಂದ, ಅದು ಅಲ್ಲದೆ ಶನಿವಾರ ರಾಹುವಿಗೆ ಸಂಬಂಧಪಟ್ಟಂತಹ ದಿನ. ಆದ್ದರಿಂದ ಈ ಒಂದು ಚಿಕ್ಕ ರೆಮಿಡಿ ಅಥವಾ ನೀವು ಏನಾದರೂ ಅಂದ್ಕೊಳ್ಳಿ, ಒಂದು ಪರಿಹಾರ ಅಂತ ಅಂದ್ಕೊಂಡು ಇದನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಲೈಫ್ ಬದಲಾಗುತ್ತೆ. ನಿಮಗೊಂದು ಒಳ್ಳೆಯ ಸಮಯ ಅಂತ ಅನ್ನೋದು ಬಂದೇ ಬರುತ್ತೆ. ಇದನ್ನು ನೀವು ಕೇವಲ 21 ದಿನಗಳು ಮಾಡಬೇಕಾಗುತ್ತೆ ಅಷ್ಟೇ. ಹೇಗೆ ಮಾಡ್ಕೊಳ್ಬೇಕು, ಏನೆಲ್ಲ ಮಾಡಬಹುದು, ಇದರಿಂದ ಏನೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂತ ಅನ್ನೋದಾದರೆ ಖಂಡಿತವಾಗಿ ಇದನ್ನು ಮಾಡಿ ಸಾಲವನ್ನು ತೀರಿಸ್ಕೊಳ್ಬಹುದು, ಚಿನ್ನವನ್ನು ಬಿಡಿಸ್ಕೊಳ್ಬಹುದು. ನೀವೇನಾದರೂ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತಿದ್ರೆ ಅದನ್ನು ಮಾಡಬಹುದು. ಇಂಥದಕ್ಕೆಲ್ಲನೂ ಏನೇ ಇರಲಿ ಅಂಥದಕ್ಕೆಲ್ಲನೂ ತುಂಬಾ ಯೂಸ್ ಆಗುತ್ತೆ. ಮತ್ತು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಅಷ್ಟೊಂದು ಒಂದೊಳ್ಳೆ ಪರಿಹಾರ ಅಂತಲೇ ಹೇಳಬಹುದು. ಈ ಶನಿವಾರನೇ ಇದನ್ನು ನೀವು ಮಾಡಬೇಕು. ಶನಿವಾರ ಬಿಟ್ಟು ಯಾವುದೇ ದಿನಗಳು ನೀವು ಮಾಡುವಂಥದ್ದಿಲ್ಲ. ಈ ಶನಿವಾರ ಮೇ 16ನೇ ತಾರೀಕು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. 13 ವರ್ಷಗಳಿಗೊಮ್ಮೆ ಬಂದಿರತಕ್ಕಂತಹ ಈ ಮೇ 16 ಶನಿ ಜಯಂತಿ, ಬಾದಾಮಿ ಅಮಾವಾಸ್ಯೆ ಅಥವಾ ಭಾವುಕ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯುತವಾದದ್ದು. ಆದರೆ ಏನಾದರೂ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತಿದ್ರೆ ಇದಕ್ಕಿಂತಹ ಒಂದು ಒಳ್ಳೆ ಸೂಕ್ತವಾದ ಸಮಯ ಮತ್ತೊಂದಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಹಾಗೆ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು 700 ml ಎಳ್ಳೆಣ್ಣೆ ದಾನ ಕೊಡಿ, 7 ಅರಿಶಿನ ಕೊಂಬನ ದಾನ ಕೊಡಿ, 7 ಮೀಟರ್ ಕಪ್ಪು ವಸ್ತ್ರವನ್ನು ದಾನ ಕೊಡುವುದರಿಂದ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗುತ್ತೆ. ನೀವು ಎಷ್ಟೋ ಸಂಕಷ್ಟಗಳಿಂದ ಪಾರಾಗ್ತೀರ. ನಿಮ್ಮ ಜೀವನನೇ ಒಂದು ಬದಲಾಗುತ್ತೆ. ಒಂದು ಒಳ್ಳೆಯ ಸಮಯ ಅಂತ ನಿಮ್ಮ ಜೀವನಕ್ಕೆ ಬರುತ್ತೆ. ಈ ಮೂರನ್ನು ನೀವು ಆದಷ್ಟು ಶನಿವಾರ ತಗೊಂಡು ಹೋಗಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಟ್ಟರೆ ಸಾಕು, ಅತ್ಯಂತ ಒಳ್ಳೆಯ ಶುಭ ಫಲಗಳನ್ನ ಪಡ್ಕೋತೀರ. ಅದರಲ್ಲೂ ಮೇಷರಾಶಿಯವರಿಗೆಲ್ಲರೂ ಸಾಡೆ ಸಾತಿ ನಡೀತಾ ಇರುತ್ತೆ, ಜಾತಕದಲ್ಲಿ ಸಾಡೆ ಸಾತಿ ನಡೀತಾ ಇರುತ್ತೆ. ಅಂಥವರು ಸಹ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ. ಶನಿ ಮಹಾತ್ಮ ಒಂದು ಒಳ್ಳೆಯ ಪರಿಹಾರಗಳನ್ನು ಕೊಡ್ತಾನೆ. ನ್ಯಾಯ ಧರ್ಮಬದ್ಧವಾಗಿ ನಡೆದಾಗ ಶನಿ ಮಹಾತ್ಮ ನಮಗೆ ಯಾವುದೇ ತೊಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು ಮಾಡೋದು ಶನಿ ಮಹಾತ್ಮ. ಎಲ್ಲ ರೀತಿಯ ಸಂಕಷ್ಟಗಳನ್ನು ಕೊಡ್ತಾನೆ, ಎಲ್ಲ ರೀತಿಯ ಕಷ್ಟಗಳನ್ನು ಕೊಡ್ತಾನೆ ಆ ಶನಿ ಮಹಾತ್ಮ. ಕೊನೆಯದಾಗಿ ನಮಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಕೊಟ್ಟು ಹೋಗ್ತಾನೆ. ಬರಬೇಕಾದ್ರೆ ಒಳ್ಳೇದು ಮಾಡ್ತಾನೆ, ಕೆಲವರಿಗೆ ಹೋಗಬೇಕಾದ್ರೆ ಒಳ್ಳೇದು ಮಾಡ್ತಾನೆ. ಆದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ. ಜೀವ ಒಂದು ತೆಗೆಯೋದು ಇನ್ನೆಲ್ಲ ರೀತಿಯ ಸಂಕಷ್ಟಗಳನ್ನು ಕೊಟ್ಟು ನೋಡ್ತಾನೆ ಆ ಭಗವಂತ. ಅತ್ಯಂತ ಶಕ್ತಿಶಾಲಿ ಗ್ರಹ ಶನಿ ಗ್ರಹ ಅಂತಲೇ ಹೇಳ್ಬೋದು. ಆದ್ದರಿಂದ ನೀವು ಈ ಒಂದು ಶನಿವಾರ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಕು, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ಏನು ಬೇಕಾದರೂ ಇದನ್ನು ಸಂಕಲ್ಪವನ್ನು ಮಾಡಿಕೊಂಡು ಒಂದು ನಿಮ್ಮ ವಿಶ್ಗಳು, ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ಳಿ. ನೋಡಿ, ಈ ರೀತಿಯಾದಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿನ ತೆಗೆದುಕೊಳ್ಳಿ. ಇದೇ ರೀತಿಯಾಗಿರಬೇಕು, ಅದು ಗಾಜಿಂದಾಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿ ಆಗಿರಬಹುದು. ಆದರೆ ಅದು ಕಣ್ಣಿಗೆ ಕಾಣಿಸ್ಬೇಕು. ನಾವೇನಾದರೂ ವಸ್ತುಗಳನ್ನ ಹಾಕ್ತೀವಲ್ಲ ಅದು ನಮ್ಮ ಕಣ್ಣಿಗೆ ಕಾಣಿಸಬೇಕು ಅಂತ ಒಂದು ಡಬ್ಬಿಯನ್ನು ತೆಗೆದುಕೊಳ್ಬೇಕು. ಮೇಲೆ ಮುಚ್ಚಳ ಇರಬೇಕು. ಈ ರೀತಿಯಾದಂತಹ ಒಂದು ಡಬ್ಬಿನ ತೆಗೆದುಕೊಳ್ಳಿ. ಅದಕ್ಕೆ ನೀವು ಮುಖ್ಯವಾಗಿ ಹಾಕಬೇಕಾಗಿರೋಂಥ ವಸ್ತುಗಳು ಏನಪ್ಪ ಅಂತಂದರೆ, ಕಪ್ಪು ಉದ್ದಿನ ಬೇಳೆ ಅದು ಸಿಗುತ್ತೆ. ಅಂದರೆ ಅರ್ಧ ಉಪ್ಪಲ್ಲ, ಪೂರ್ತಿಯಾಗಿರ್ತಕ್ಕಂತಹ ಕಪ್ಪು ಉದ್ದಿನ ಬೇಳೆನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಿದ್ದೀನಿ. ಈ ರೀತಿ ಇದು ರಾಹುವನ್ನು ಆ್ಯಕ್ಟಿವ್ ಮಾಡ್ತಾನೆ. ಯಾರಿಗೆ ದಶಾಭುಕ್ತಿ ಇರ್ತೈತೋ ಅಂಥವರೆಲ್ಲರೂ ಅಷ್ಟೇ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಬೇಕು. ಇದನ್ನು ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ನೀವು ಮಾಡ್ಕೊಳ್ಬಹುದು, ಆದರೆ ಶನಿವಾರನೇ ಮಾಡ್ಕೊಳ್ಬೇಕು. ಕಪ್ಪು ಉದ್ದಿನ ಬೇಳೆಯನ್ನು ತಗೊಂಡು, ಇದು ರಾಹುವನ್ನು ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಾನೆ. ಇದು ರಾಹುವಿಗೆ ಸಂಬಂಧಪಟ್ಟಂತಹ ಒಂದು ಧಾನ್ಯ ಅಂತಲೇ ಹೇಳಬಹುದು. ನಂತರ ಇದಕ್ಕೆ ಒಂದು ಒಳ್ಳೊಳ್ಳೆ ಫಲಗಳನ್ನು ರಾಹು ನಿಮಗೆ ಕೊಡ್ತಾ ಬರ್ತಾನೆ. ತುಂಬಾ ಸಹಕಾರಿ ಆಗುತ್ತೆ. ಇನ್ನು ಕಪ್ಪು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಇದಕ್ಕೆ ಒಂದು ಬಿಳಿ ಡಬ್ಬಕ್ಕೆ, ನಾನು ತೋರಿಸಿರುವಂತಹ ಒಂದು ಬಿಳಿ ಡಬ್ಬಕ್ಕೆ ಕಪ್ಪು ಉದ್ದಿನ ಬೇಳೆಯನ್ನು ಹಾಕಿ
ಅದಕ್ಕೆ ಕುಂಕುಮವನ್ನು ಮಾತ್ರ ಹಾಕಬೇಕಾಗುತ್ತೆ. ಕುಂಕುಮವನ್ನು ಹಾಕಿಬಿಟ್ಟು ನಿಮ್ಮ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಆ ಡಬ್ಬಿಯನ್ನು ಹಿಡ್ಕೊಂಡು, ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಹಿಡ್ಕೊಂಡು ಕೈಯನ್ನು ಡಬ್ಬಿ ಮೇಲೆ ಇಟ್ಟು ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳಿ. ನಂತರ ಹೇಳ್ಕೊಂಡು ಯಾವುದಾದ್ರೂ ಒಂದು ಕೋರಿಕೆಯನ್ನು ಹೇಳ್ಕೊಳ್ಳಿ. ಒಂದು ಕೋರಿಕೆಯನ್ನು ಹೇಳಿಕೊಂಡು ನಂತರ ಅದಕ್ಕೆ ಮುಚ್ಚಳವನ್ನು ಹಾಕಿಬಿಟ್ಟು ಅದನ್ನು ಅಲ್ಲೇ ಇಟ್ಟುಬಿಡಿ. 21 ದಿನಗಳ ಕಾಲ ಅದು ಹಾಗೆ ಇರಬೇಕು. 21 ದಿನ ಆದ ನಂತರ 22ನೇ ದಿನಕ್ಕೆ ನೀವು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಹರಿಯೋ ನೀರಿನಲ್ಲಿ ಆದರೂ ಬಿಡಬಹುದು, ಅಥವಾ ಯಾವುದಾದ್ರೂ ಗಿಡಕ್ಕಾದರೂ ಇದನ್ನು ಹಾಕಬಹುದು. ಇಷ್ಟನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಶನಿವಾರ ತಪ್ಪದೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ 7 ml ಎಳ್ಳೆಣ್ಣೆ ಮತ್ತು 7 ಅರಿಶಿನ ಕೊಂಬು, 7 ಮೀಟರ್ ಕಪ್ಪು ವಸ್ತ್ರವನ್ನು ದಾನವಾಗಿ ಕೊಡಿ. ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಇದು ಎಷ್ಟು ಪರಿಣಾಮಕಾರಿಯಾಗಿ ನಿಮಗೆ ಸಹಾಯ ಆಗುತ್ತೆ ಅಂತೇಳಿ. ನಿಮ್ಮ ಕೋರಿಕೆಗಳು ಎಲ್ಲವೂ ನೆರವೇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.